ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಳ್ಳಿನ ಉಂಡೆ ಹೆಂಗೆ ಮಾಡೋದು, ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ನೋಡೋಣ ಬರ್ರಿ. ಅದಕ್ಕೆ ಬೇಕಾಗಿರೋದು ಎಳ್ಳು, ಬೆಲ್ಲ, ತುಪ್ಪ, ಸ್ವಲ್ಪ ಏಲಕ್ಕಿ ಪೌಡರ್. ಮಾಡುವ ವಿಧಾನ ನೋಡೋಣ ಅಂತ ಬನ್ನಿ. ಮೊದಲಿಗೆ ಪ್ಯಾನ್ ಬಿಸಿ ಆದ್ಮೇಲೆ ನಾವು 1 ಕಪ್ ಅಷ್ಟು ಎಳ್ಳನ್ನು ಹಾಕೊಳ್ಳೋಣ. ಇವಾಗ ಇದನ್ನ ನಾವು ಚೆನ್ನಾಗಿ ರೋಸ್ಟ್ ಮಾಡೋಣ ಅಂತ. ಇವಾಗ ಇದು ಚೆನ್ನಾಗಿ ಉರಿಬೇಕು. ಅದು ಪ್ರಾಪರಾಗಿ ಉರಿದಿದೆ ಅಂತ ನಿಮಗೆ ಯಾವಾಗ ಅಂತ ನಾನು ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಹುರಿದಿದ್ದಾಯ್ತು. ಈ ಥರ ಕಲರ್ ಆಗಬೇಕು. ಇವಾಗ ನಾವು ಒಂದು ಪ್ಲೇಟ್ಗೆ ನಾವು ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಲರ್ ಆಗಬೇಕು. ನೆಕ್ಸ್ಟ್ ನಾವು ಅದೇ ಪ್ಯಾನಲ್ಲಿ ನಾವು 1 ಚಮಚ ಅಷ್ಟು ನಾವು ತುಪ್ಪನ ಹಾಕೊಳ್ಳೋಣ. ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾವು ಇದಕ್ಕೆ 1 ಕಪ್ ಅಷ್ಟು ನಾವು ಬೆಲ್ಲನ ಹಾಕೊಳ್ಳೋಣ. ನಾವು 1 ಟೀ ಸ್ಪೂನ್ ಅಷ್ಟು ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀರು ಹಾಕಿದ್ಮೇಲೆ ಈ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೆಲ್ಟ್ ಮಾಡೋದಕ್ಕೆ ಇಡೋಣ ಅಂತೆ. ಇವಾಗ ಕರಗಿದೆ, ಮೆಲ್ಟ್ ಆಗಿದೆ. ಇವಾಗ ಇದನ್ನ ನಾವು 1 ಎಳೆಯಷ್ಟು ಪಾಕನ ಆಗಿದೆ ಇಲ್ಲೋ ಅಂತ ಟೆಸ್ಟ್ ಮಾಡೋಣ ಅಂತ ಬನ್ನಿ. ಆಗಿದೆ. ನೋಡಿ, ತೋರಿಸಿ ಮಾತ್ರ ಕೈಯಲ್ಲಿ. ಈ ಥರ ಆದರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಬಂದಿದೆ ಅಂತ ಹೇಳಿ ಗ್ಯಾಸ್ ನಾನೀಗ ಆಫ್ ಮಾಡಿಬಿಡೋಣ. ಈ ಸಂದರ್ಭದಲ್ಲಿ ನನಗಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಬೇಕಿದ್ರೆ ಹಾಕೊಡ್ರಿ. ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹುರಿದಿಟ್ಟಂತಹ ಎಳ್ಳನ್ನು ಹಾಕಿ ಇವಾಗ ಸ್ಟವ್ ಆಫ್ ಮಾಡಿದ್ದೀರಲ್ಲಮ್ಮ. ಓಕೆ, ಸ್ಟವ್ ಆಫ್ ಮಾಡಿದ್ದೀವಿ ಫ್ರೆಂಡ್ಸ್. ಇವಾಗ ಇದನ್ನ ಚೆನ್ನಾಗಿ ತಿರುಗಿಸಿ ನೋಡಿ. ಇವಾಗ ಇದನ್ನ ನಾವು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟು ನಂತರ ಇದನ್ನ ನಾವು ಉಂಡೆನ ತಟ್ಟೆಗೆ ಮೊದಲಲ್ಲಿ ತುಪ್ಪ ಹಚ್ಕೊಳ್ಳೋಣ. ಒಂದು ಸ್ಟೀಲ್ ಪ್ಲೇಟಲ್ಲಿ ನಾವು ತುಪ್ಪನ ಹಚ್ಕೊಂಡು ಅದನ್ನ ಸವರ್ಕೊಳ್ಳೋಣ ಚೆನ್ನಾಗಿ. ಈ ಥರ ಅದನ್ನು ಸ್ಪ್ರೆಡ್ ಮಾಡಿ ಇವಾಗ ನಾವು ಮಾಡಿಟ್ಟಂತಹ ಎಳ್ಳು ಬೆಲ್ಲನ ಇದರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಸ್ಪ್ರೆಡ್ ಮಾಡಿಡೋಣಂತೆ. ಈ ಥರ ನೀವು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಹಿಂಗೆ ಮಾಡ್ಕೊಂಡ್ರೆ ಬರ್ತದೆ, ಉಂಡೆ ಮಾಡ್ಕೊಳಕ್ಕೆ ಈಸಿ ಆಗ್ತದೆ. ಡಿವೈಡ್ ಮಾಡ್ಕೊಂಡ್ರಿ. ನಿಮ್ಗೆ ಹೆಂಗೆ ಕಂಫರ್ಟ್ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇದನ್ನು ಬಿಸಿ ಬಿಸಿಯಾಗಿರ್ಬೇಕಾದ್ರೇ ನಾವು ಉಂಡೆನ ಹಿಡಿಯೋಣ ಅಂತ ಬನ್ನಿ. ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ. ನೀರು ಹಚ್ಕೊಂಡ್ರೆ ಈ ಥರ ಬಿಸಿಯಾಗಿ ಕಟ್ಟಬೇಕಾದ್ರೆ ಸ್ವಲ್ಪ ಕೈ ಸುಡ್ತತೆ, ಹುಷಾರಾಗಿ ನೋಡ್ಕೊಂಡು ಮಾಡಿ. ಈ ಥರ ಗುಂಡಿಗಿರುವಂತಹ ಲಡ್ಡುನ ನಾವು ಮಾಡ್ಕೊಳ್ಳೋಣ ಅಂತೆ. ಈ ಥರ ಒಂದು ಪ್ಲೇಟಿಂಗಲ್ಲಿ ಇಟ್ಬಿಡೋಣ. ಬಿಸಿ ಇದೆ. ನೋಡಿಕೊಂಡು ನಿಮ್ಗೆ ಎಷ್ಟು ಬಿಸಿ ಹಿಡೀಲಿಕ್ಕೆ ಬರ್ತದೋ ಆ ಥರ ಬಿಸಿ ನೀವು ಇಟ್ಕೊಂಡು ಲಡ್ಡುನ ಮಾಡ್ಕೊಳ್ಳಂತೆ ಮಾಡಿ. ಇವಾಗ ನಾವು ಇನ್ನೊಂದು ಈ ಥರದನ್ನ ಮಾಡಿ ಇಡೋಣ. ಇದೇ ಥರ ಎಲ್ಲ ಲಡ್ಡುಗಳನ್ನು ಮಾಡಿ ನಾವು ಇಡೋಣ ಅಂತ ನೋಡೋಣ ಬನ್ನಿ. ನೋಡಿದ್ರಲ್ಲ,
ಇವಾಗ ನಾವು ಎಳ್ಳು ಉಂಡೆ ಬೆಲ್ಲ ಯೂಸ್ ಮಾಡಿ ಹೇಗೆ ಮಾಡೋದಂತ ನೋಡಿದ್ವಲ್ಲ, ನೀವು ಇದನ್ನು ಟ್ರೈ ಮಾಡಿ ಮತ್ತು ಹೇಗೆ ಆಗಿದ್ದೀನಿ ಅಂತ ಸ್ವಲ್ಪ ಮುರಿದು ತೋರಿಸ್ತೀವಿ ನೋಡಿ. ಈ ಸೀಸನ್ಗೆ, ವಿಂಟರ್ ಸೀಸನ್ಗೆ ಎಳ್ಳಿನ ಅಂಶ ಮೈ ಒಳಗಡೆ ಹೋಗೋದು ಭಾಳ ಉತ್ತಮ. ನೋಡಿ ಒಳಗಡೆನೂ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೀವು ಇದನ್ನು ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಳ್ಳಿನ ಉಂಡೆ ಹೇಗೆ ಮಾಡೋದು ಎಷ್ಟು ಸುಲಭ ಇದೆ, ಬಹಳ ಬೇಗ ಆಗ್ತದೆ. ನೀವು ಈಗ ಈ ಥಂಡಿ ದಿವಸದಲ್ಲಿ ಮಾಡಿರಿ, ತಿನ್ನಿರಿ. ಮತ್ತು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಎಳ್ಳಿನ ಉಂಡೆ ಮಾಡಿ ತಿಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿರಿ. ಥ್ಯಾಂಕ್ ಯು.